ನೇಣುಗುದ್ದಿಗೆ ಬಿದ್ದ 58 ಕೋಟಿ ವೆಚ್ಚದ ತೋದಲಬಾಗಿ ಚಿಕ್ಕಲಕಿ ಏತ ನೀರಾವರಿಯನ್ನು ಪುನಃ ಪ್ರಾರಂಭಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೃಷ್ಣಾ ತೀರ ಹೋರಾಟ ಸಮಿತಿ ಸಹಯೋಗದೊಂದಿಗೆ ಚಿಕ್ಕಕಿಕ್ರಾಸನಲ್ಲಿ ರೈತರು ಫೆಬ್ರವರಿ 26ರಿಂದ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕಿ ಕ್ರಾಸನಲ್ಲಿ 4ನೇ ದಿನದ ಉಪವಾಸ ಸತ್ಯಾಗ್ರಹಕ್ಕೆ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಹಾಗೂ ಶಾಸಕರು ಭಾಗಿಯಾಗಿ ಬೆಂಬಲವನ್ನು ನೀಡಿದರು. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಹಾಗೂ ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ ಬಳಿಕ ಜೂನ್ ತಿಂಗಳಲ್ಲಿ ಕಾಮಗಾರಿ ಪೂರ್ಣ ಮಾಡಿ ಏತನೀರಾವರಿಗೆ ನೀರು ಹರಿಸಲಾಗುವುದು ಎಂದು ಹೇಳಿದರು. ತದನಂತರ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ಎಸ್ ಕೋಳ್ಳಿ ಅವರು ಮಾತನಾಡಿ, ಜೂನ್ ತಿಂಗಳಲ್ಲಿ ಕಾಮಗಾರಿ ಪೂರ್ಣ ಮಾಡಲಾಗುವುದು, ಉಪ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ರೈತರು ನಿಮ್ಮ ಕಾಮಗಾರಿ ಪ್ರಾರಂಭ ಮಾಡಿ ಕಾಮಗಾರಿ ಪೂರ್ಣವಾಗುವವರೆಗೂ ನಾವು ಸತ್ಯಾಗ್ರಹವನ್ನು ಮುಂದುವರೆಸುತ್ತೇವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ರೈತರಾದ ಶರಣಪ್ಪ ಕರಜಗಿ, ದರೆಪ್ಪ ದಾನಗೊಂಡ, ಸುರೇಶ ಹಂಚಿನಾಳ, ಮಲ್ಲಪ್ಪ ವಡಿಯರ, ಸಿದ್ರಾಯ ಸನಸಿದ್ಧ, ಸದಾಶಿವ ಕಲೂತಿ, ರಮೇಶ ಕಾಂಬಳೆ, ಅಪ್ಪಾಸಾಹೇಬ ಸೂರ್ಯವಂಶಿ, ತುಕಾರಾಮ ಮುಳಿಕ, ಜ್ಯೋತಿಬಾ ಚವ್ಹಾಣ, ವಿಜಯ ಹೆಗ್ಗೂನ್ ಸೇರಿದಂತೆ ಅನೇಕರು ಇದ್ದರು. ನಾನು ಸಿದ್ರಾಯ ಶಿವಪ್ಪ ಸನ್ಸಿದ್ ತದಲ್ಬಾಗಿ ಅವಾಗ ರೈತ, ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ತದಲ್ಬಾಗಿ ಅರ್ಜುನಗಿ ಜನವಾಡ ಇದು ಏತ ನೀರಾವರಿ ಕಾಮಗಾರಿ 2012-13 ಸಾಲಿನೊಳಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದ ಹೊತ್ನ್ಯಾಗ ಅಡಿಗಲ್ ಸಮಾರಂಭ ಮಾಡಿದ್ರು. ಇದನ್ನ ಅಡಿಗಲ್ ಸಮಾರಂಭ ಮಾಡಿದ ನಂತರ 6 ತಿಂಗಳ ಕೆಲಸ ಮಾಡಿದ್ರು. ಟೆಂಡರ್ ಆದ ನಂತರ 6 ತಿಂಗಳು ಕೆಲಸ ಮಾಡಿದ್ರು. 6 ತಿಂಗಳು ಆದ ನಂತರ ಹೊಳ್ಳಿ ಯೋಜನೆ ಬಂದ್ ಬಿತ್ತಿದ್ದು. ಬಂದ್ ಬಿದ್ದ ತಕ್ಷಣ 16 ತಕ ಯಾವ ಕೆಲಸನೂ ಮಾಡಲಿಲ್ಲ ಯಾವ ಅಧಿಕಾರಿಗಳನ್ನು. 2016ಕ್ಕೆ ಬಂದ ನಾವು ರೈತರೊಟ್ಟರು ಸೇರಿ ಈ ಯೋಜನೆ ಸಂಬಂಧ ಹೋರಾಟ ಮಾಡಿದೆವು. ಹೋರಾಟ ಮಾಡಿದ ನಂತರ ನಾವು ಮಾಡಿಕೊಡ್ತೀವಿ, ಒಂದು 6 ತಿಂಗಳದಾಗ 1 ವರ್ಷದೊಳಗೆ ನಿಮ್ಗೆ ನೀರು ಹೋಗಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ಅಧಿಕಾರಿಗಳು. ಅಲ್ಲಿಂದ ನಾವು ಹೋರಾಟ ಮಾಡ್ಕೋತಾನ ಇದೀವೋ, ಅಧಿಕಾರಿಗಳು ಏನು ಮಾಡತನ ಇಲ್ಲ. ಸುಮಾರು 48 ಕೋಟಿ ಇದ್ದಿದ್ದು ಹೋಗಿ 58 ಕೋಟಿ ಮಾಡಿದ್ರು. 58 ಕೋಟಿ ಇದ್ದಿದ್ದು ಹೋಗಿ ಮತ್ತೀಗ 5 ಕೋಟಿ ಮಾಡಿದ್ರು ಮಾನ್ಯ. ಆದ್ರೂ ಇನ್ನೂ ತನ ಯಾವ ಯೋಜನೆನೂ ಸಂಪೂರ್ಣವಾಗಿ ಯೋಜನೆ ಮುಗಿದಿಲ್ಲ. ಅದರ ಸಲುವಾಗಿ ನಾವು ಮಾನ್ಯ 26/2/2026 ಧರಣಿ ಉಪ ಸತ್ಯಾಗ್ರಹ ಚಿಕ್ಕಲ್ ಕ್ರಾಸ್ನ ಸ್ಟಾರ್ಟ್ ಮಾಡಿವು. ಆ ಯೋಜನೆ ಮುಗಿಯುವವರೆಗೂ ಕಂಟಿನ್ಯೂ ಹೋರಾಟ ಮಾಡ್ತೀವಿ. ನಾವು ಅಲ್ಲಿ ತನಕ ಬಿಡಂಗಿಲ್ಲ. ನಮಗೆ ಬರೋ ಜೂನಕ್ಕೆ ಕಂಟಿನ್ಯೂ ನೀರಾವರಿ ಆಗ್ಬೇಕಂತೇಳಿ ನಮ್ದು ಬೇಡಿಕೆ ಐತಿ. ಅಲ್ಲಿ ತನ ನಾವು ಸಾಕಷ್ಟು ಸಲ ಹೋರಾಟ ಮಾಡಿವಿ. ಇದಕ್ಕೆ 19ರಾಗ ಮಾಡಿವು, 18ರಾಗೂ ಮಾಡಿವು. ಪ್ರತಿ ವರ್ಷಕ್ಕೆ ಕೇಳ್ಕೊತಾನ ಇದೀವಿ. 6 ತಿಂಗಳು 3 ತಿಂಗಳು ಕಂಟಿನ್ಯೂ. ಆದ್ರೂ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ತೋರ್ಸಾಕ್ತಾರೆ ಈ ಯೋಜನೆ ಸಲುವಾಗಿ. 2013ರಿಂದ ಏನು ಉದ್ಘಾಟನೆ ಪ್ರಾರಂಭ ಆಯ್ತು, ಅರ್ಧ ಕೆಲಸ ಮುಗಿದ ನಂತರ ಅರ್ಧ ಕೆಲಸ ಸಂಪೂರ್ಣ ಯೋಜನೆ ಎಲ್ಲ ಹಾಳಾಗಿ ಹೋಗೈತಿ. ಉಳಿದಿದ್ದೆಲ್ಲ ಇನ್ನು ಬರೀ ಕೇವಲ 20% ಕೆಲಸ ಮಾತ್ರ ಬಾಕಿ ಉಳಿದಿದ್ದು. ಅದಕ್ಕೆ 20% ಕೆಲಸ ಮುಗಿತಂದ್ರೆ ಇವತ್ತ ಸಾಕಷ್ಟು ರೈತರ 4000 ಎಕರೆ ಜಮೀನು ನೀರು ಹಾಯುವಂತ ಯೋಜನೆ, ಉಳಿದ ಕೆಲಸ ಎಲ್ಲ ಯೋಜನೆ ಸಂಪೂರ್ಣ ಹಾಳಾಗಿ ಹೊಂಟೈತಿ. ಅದಕ್ಕೆ ಸರ್ಕಾರನ ಹೊಣೆಗಾರ. ಇನ್ನು 20% ಕೆಲಸ 1 ತಿಂಗಳೊಳಗೆ ಸಂಪೂರ್ಣ ಮುಗಿದು ಹೋಗ್ತದೆ. 13 ವರ್ಷದ ಒಂದು ಜರ್ನಿಯಲ್ಲಿ ಸಾಕಷ್ಟು ಬಾರಿ ನಾವು ಹೋರಾಟ ಮಾಡಿದ್ವಿ ಭಾಗದ ರೈತರು. ಆದ್ರೂ ಕೂಡ ವಿಳಂಬ ಆಕೋತ ಬಂದೈತಿ. ಈಗೂ ಕೂಡ ನಮ್ಮ ಶಾಸಕರು ಬರ್ಬೇಕು ಅಂತಂದ್ರೆ, ನಮ್ಮ ಮಾಜಿ ಶಾಸಕರು ಬರ್ಬೇಕು, ಹೋರಾಟಗಾರರು ಇಲ್ಲಿ ಬರ್ಬೇಕು ಅಂತಂದ್ರೆ ಈ ಒಂದು ವೇದಿಕೆಯನ್ನ ಮಾಡಿದಾಗ ಮಾತ್ರ ಇಲ್ಲಿ ಎಲ್ಲರೂ ಬಂದಾರ. ಅದಕ್ಕೊಂದು ತೀವ್ರತೆ ಸಿಕ್ಕೈತಿ. ಈಗ ಪಟ್ನ ನಾವು ಒಂದು ಸಂಧಾನ ಅದು ಅಂತೇಳಿ ನಾವು ಎದ್ದು ಬಿಟ್ಟಪ್ಪ ಅಂತಂದ್ರೆ ನೂರಾರು ಆತಂಕಗಳದಾವ. ಅದನ್ನೇ ನೆಪ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಅಧಿಕಾರಿಗಳು ವಿಳಂಬ ಮಾಡ್ಕೋತ ಹೋಗ್ತಾರೆ. ಯಾಕಂದ್ರೆ ನಡ್ಕೊಂಡು ಬಂದಂತದ್ದು. ಆ ಕಾರಣದಿಂದಾಗಿ ಅವ್ರೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ, ನಾವು ಎಲ್ಲ ಹಿರಿಯರಿಗೆ. ಆದ್ರೆ ಈ ಒಂದು ವೇದಿಕೆ ನಮ್ಗೆ ನ್ಯಾಯ ಸಿಗುವವರೆಗೂ, ಇಲ್ಲಿ ನೀರು ಹರಿಯುವವರೆಗೂ ನಾವು ವೇದಿಕೆಯನ್ನು ಮುರಿಯೋದಿಲ್ಲ. ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಿ, ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ನಾವು ಉಗ್ರವಾದಂತ ಹೋರಾಟ ಮಾಡುದಿಲ್ಲ. ಏನಪ್ಪಾ ಅಂತಂದ್ರೆ ಕೆಲಸ ಆದಷ್ಟು ಬೇಗ ಸ್ಟಾರ್ಟ್ ಆಗಬೇಕು, ತೀವ್ರಗತಿಯಲ್ಲಿ ಅದು ನಡಿಬೇಕು. ಒಂದು ವೇಳೆ ವಿಳಂಬ ಆದಲ್ಲಿ ಅಥವಾ ಸ್ಥಗಿತ ಆದಲ್ಲಿ ಉಗ್ರವಾದಂತಹ ಹೋರಾಟವನ್ನು ನಾವೆಲ್ಲರೂ ಕೂಡಿ ಮಾಡಿದಾಗ ಮಾತ್ರ ನಮ್ಮ ತಾಲೂಕಿಗೆ ಒಂದು ನ್ಯಾಯ ಪಡ್ಕೊಳ್ಳಕ್ ಸಾಧ್ಯತೆ ಐತಿ. ಅದರಿಂದ ನಮ್ಮ ರೈತರಿಗೆ ನೀರು ಬೇಕು. ಯಾಕಪ್ಪ ಅಂದ್ರ ಅಲ್ಲಿ ಸಾವಿರ ಭಾಗದಾಗ ನೀರಾವರಿ ಇಲ್ಲ. ಜನನಿದ್ರು ಕೇವಲ 1 ತಿಂಗಳು 2 ತಿಂಗಳು ನೀರು ಕೊಡ್ತಾರ. ಇಲ್ಲೇ ಒಯ್ಯಿದ್ರು ಇಲ್ಲ, ನೀವು ನೀರು ದಿವಸ ಕಳೆಯಲ್ಪ ನಮ್ಗೆ ಹೋಗೈತಿ. ಹೀಗಾಗಿ ದಯವಿಟ್ಟು ನಾವು ಸೌಲಭ್ಯ ಹಿರಿಯರಿಗೆ ಇವ್ರಿಗೆ ವಿನಂತಿ ಮಾಡ್ಕೊತೀವಪ್ಪ ಅಂದ್ರೆ ನೀವು ನೀರು ತಗೊಂಡು ಮನೆಗೆ ಹೋಗಿ